ನಿಮಗೆ ಬದುಕೋ ಆಸೆ ಇದ್ದುಬಿಟ್ರೆ ಬಲೂಚಿಸ್ತಾನದಿಂದ ಹಿಂದೆ ಸರಿದು ಬಿಡಿ. ಹಿಂದೆ ಸರಿಯದೇ ಇದ್ದರೆ ಇಡೀ ರೈಲನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ನಾವು ಅಂಥೇಳಿ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ರವಾನಿಸಿದೆ BLA, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. BLA ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂಥೇಳಿ ಒಂದು ವಿಡಿಯೋವನ್ನು ಕೂಡ ಇದು ಬಿಡುಗಡೆ ಮಾಡಿದೆ. ಕ್ಷಣ ಕ್ಷಣಕ್ಕೂ ಭಯ ಹುಟ್ಟಿಸ್ತಾ ಇದೆ. ಆಲ್ರೆಡಿ ಆ ಸುರಂಗವನ್ನೇ ಸ್ಫೋಟ ಮಾಡಿದಂಥವ್ರು ರೈಲಿನ ಸ್ಫೋಟ ಮಾಡಲ್ಲ ಅಂತ ಹೇಳೋಕ್ಕೆ ಏನು ಗ್ಯಾರಂಟಿ? ಕ್ಷಣ ಕ್ಷಣಕ್ಕೂ ಭಯವಾಗ್ತಾ ಇದೆ. ಪಾಕಿಸ್ತಾನದ ಭಯೋತ್ಪಾದಕ ದಾಳಿ, ನಮ್ಮ ಭೂಮಿ ಸಮುದ್ರವನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ನೆಲ ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಭೂಮಿ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಕೆಲಸ, ಸಮುದ್ರ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಕೆಲಸ ಅಂಥೇಳಿ ಇವ್ರು ಮಾತಾಡ್ತಾ ಇದ್ದಾರೆ. ಬಲೂಚಿಸ್ತಾನವನ್ನು ಬಿಟ್ಟುಬಿಟ್ಟು ಹಿಂದಕ್ಕೆ ಸರಿಯಿರಿ ಅಂಥೇಳಿ BLA ಎಚ್ಚರಿಕೆಯನ್ನು ಕೊಟ್ಟಿದೆ. BLAಯ ಆತ್ಮಹತ್ಯಾ ದಾಳಿ ಘಟಕ ಆಗಿದೆ ಮಜೀದ್ ಬ್ರಿಗೇಡ್. ಇವರು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹೆಸುವವರಲ್ಲ. ಯಾರೋ ರೈಲಿಗ ಪ್ರಯಾಣಿಕರಿದ್ದಾರಪ್ಪ, ಏನು ಮಾತು ಕೇಳಿಲ್ಲ ಅಂದರೆ ನಮ್ಮನ್ನು ನಾವು ಸ್ಫೋಟಿಸ್ಕೊಂಡು ರೈಲನ್ನು ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಅವ್ರು ನಿಂತಾಗ ಏನು ಮಾಡೋಕ್ಕಾಗುತ್ತೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಪಾಕಿಸ್ತಾನದಾದ್ಯಂತ ಹಲವು ಆತ್ಮಹತ್ಯಾ ದಾಳಿಯನ್ನು ಈ ಘಟಕ ನಡೆಸಿದೆ. ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ, ಆರ್ಥಿಕ ಕಾರಿಡಾರ್, ಇದ್ರ ಮೇಲೂ ಕೂಡ ದಾಳಿ ಮಾಡಿದೆ ಈ ಒಂದು ಘಟಕ. ಇದುವರೆಗೂ 150 ಒತ್ತೆಯಾಳುಗಳನ್ನು ರಕ್ಷಣೆ ಮಾಡಿದೆ ಪಾಕ್ ಸೇನೆ. ಕಾರ್ಯಾಚರಣೆಯಲ್ಲಿ 27 ಬಂಡುಕೋರರನ್ನು ಕೊಂದು ಹಾಕಿದೆ ಪಾಕ್ನ ಸೇನೆ. Pakistan and other foreign powers. The motive of our attack was very clear. It was a simple and clear message to China and Pakistan to withdraw immediately from Balochistan. This warning to China and Pakistan was also given by our leader, General Aslam Baloch, but China failed to pay heed. We once again make it clear that Gwadar and the rest of Balochistan belong to Baloch. It's our duty to protect our land and sea. Our operation Zir Pahazak. This is a continuous operation that